2016ನೇ ಸಾಲಿನಿಂದ ಕೇಂದ್ರ ಸರ್ಕಾರದ ವತಿಯಿಂದ ಪ್ರಾರಂಭವಾದ ಈ ಕಾರ್ಯಕ್ರಮ ಅಂದಿನಿಂದ ಇಂದಿನವರೆಗೆ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿದೆ. ಸ್ವಚ್ಛತೆಯ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ದಿನನಿತ್ಯ ಜೀವನದಲ್ಲಿ ಸ್ವಚ್ಛತೆಯನ್ನು ಅಳವಡಿಸಿಕೊಂಡು ಆ ಮೂಲಕ ನಮ್ಮ ಮನೆ, ಸಮುದಾಯ ಹಾಗೂ ಗ್ರಾಮದ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದಷ್ಟೇ ಅಲ್ಲದೆ ಜಲ ಸಂಪನ್ಮೂಲಗಳನ್ನು ವ್ಯರ್ಥ ಮಾಡದೆ ನೀರಿನ ಸಂರಕ್ಷಣೆ, ಮಳೆ ನೀರು ಕೊಯ್ಲು ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಬೇಕಿದೆ. ಜೊತೆಗೆ ಅಸಹ್ಯ ಪ್ಲಾಸ್ಟಿಕ್ ಬಳಕೆಯನ್ನು ದಯವಿಟ್ಟು ಈ ಕ್ಷಣದಿಂದಲೇ ನಿಲ್ಲಿಸಿ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಲು ನೀವು ಪ್ರತಿಜ್ಞೆಗೈಯೋಣ. ಪ್ರತಿದಿನ ಪ್ರತಿ ವ್ಯಕ್ತಿ 1 ಲೀಟರ್ ನೀರನ್ನು ಉಳಿತಾಯ ಮಾಡಿ ನೀರಿನ ಕೊರತೆಯನ್ನು ನೀಗೋಣ. ಶೌಚಾಲಯ ಬಳಸೋಣ, ಕೈಗಳನ್ನು ಸೋಪು ಬಳಸಿ ತೊಳೆಯೋಣ. ಪ್ರತಿದಿನ 2 ಬಾರಿ ಹಲ್ಲುಜ್ಜಿ ವೈಯಕ್ತಿಕ ಸ್ವಚ್ಛತೆ ಕಾಪಾಡಿಕೊಂಡು ಆರೋಗ್ಯವಂತರಾಗಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಕಾರಣರಾಗೋಣ. ಬನ್ನಿ, ಸ್ವಚ್ಛತೆಗಾಗಿ ಕೈ ಜೋಡಿಸಿ. ನಮ್ಮ ಗ್ರಾಮ ಸ್ವಚ್ಛ ಗ್ರಾಮವಾಗಲಿ, ಸುಂದರವಾಗಲಿ. ಸ್ವಚ್ಛತೆ ಇಲ್ಲಿಂದಲೇ ಆರಂಭವಾಗಲಿ. ಈ ಸ್ವಚ್ಛತಾ ಪಕ್ವಾಡವನ್ನು ಯಶಸ್ವಿಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆರೋಗ್ಯವೇ ಭಾಗ್ಯ. ಸ್ವಚ್ಛವಾಗಿರಿ, ಆರೋಗ್ಯವಾಗಿರಿ. ಸ್ವಚ್ಛ ಕೈಗಳಿಂದ ಸ್ವಚ್ಛ ಭಾರತ. ಪ್ರತಿಯೊಬ್ಬರ ಕರ್ತವ್ಯ. ಸ್ವಚ್ಛತೆ ಜೀವನ. ಒಂದು ಹೆಜ್ಜೆ ಸ್ವಚ್ಛತೆ ಕಡೆಗೆ. ಮನೆ ಬೆಳೆಸಿ, ಬರಾಳಿಸಿ. ಸ್ವಚ್ಛತಾ ಪಕ್ವಾಡ 2025 2016ನೇ ಸಾಲಿನಿಂದ ಕೇಂದ್ರ ಸರ್ಕಾರದ ವತಿಯಿಂದ ಪ್ರಾರಂಭವಾದ ಈ ಕಾರ್ಯಕ್ರಮ ಅಂದಿನಿಂದ ಇಂದಿನವರೆಗೆ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿದೆ. ಸ್ವಚ್ಛತೆಯ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ದಿನನಿತ್ಯ ಜೀವನದಲ್ಲಿ ಸ್ವಚ್ಛತೆಯನ್ನು ಅಳವಡಿಸಿಕೊಂಡು ಸ್ವಚ್ಛ ದೃಶ್ಯವನ್ನು ರಚಿಸೋಣ. ಸ್ವಚ್ಛತೆಯ ಆರೋಗ್ಯದ ಹಾದಿ. ಸ್ವಚ್ಛತೆ ಜೀವನ. ಸ್ವಚ್ಛತೆ ಪ್ರತಿಯೊಬ್ಬರ ಕರ್ತವ್ಯ. ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ಪ್ಲಾಸ್ಟಿಕ್ ನಿಷೇಧಿಸಿ. ಸ್ವಚ್ಛತಾ ಪಕ್ವಾಡವನ್ನು ಯಶಸ್ವಿಗೊಳಿಸಿ.